ಆಗಿರ್ಬೋದು, ಹಿಮಾಚಲ ಪ್ರದೇಶ ಆಗಿರ್ಬೋದು, ಪದಿಯ ತಮಿಳುನಾಡಿನಲ್ಲಿ ಮಿತ್ರ ಪಕ್ಷದ ಜೊತೆಗೆ ಅಧಿಕಾರದಲ್ಲಿ ಬಂದರು. ಇಂಥ ಒಂದು ಸಂದರ್ಭ ಬರ್ತದಂತ ಯಾರೂ ಊಹೆ ಮಾಡಿರಲಿಲ್ಲ, ಬಂತದು. ಇಂಥ ಸಂದರ್ಭದಲ್ಲಿ ಒಂದು ಹೊಸದು ಇವತ್ತು ಬಂದುಬಿಟ್ಟದ. ಆಲ್ರೆಡಿ ನಿಮಗೆ ಗೊತ್ತದ, ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತ ಸಮುದಾಯದಿಂದ ಬರೋದ್ರಿಂದಾಗಿ ದಲಿತ ಕಾರ್ಡ್ ಉಪಯೋಗ ಮಾಡೋದಕ್ಕೆ ಇವತ್ತು ರಾಹುಲ್ ಗಾಂಧಿಯವರಿಗೆ ಅತ್ಯಂತ ಸಮರ್ಥವಾದ ವ್ಯಕ್ತಿ ಸಿಕ್ಕಂಗೆ ಆಗ್ಯದ. ಯಾಕಂದರೆ ಮಾಯಾವತಿ ಅವರು ಸಹಿತ ಇವತ್ತು ಉತ್ತರ ಪ್ರದೇಶದಿಂದ ಗಾಯಬಾಗಿ ಹೋಗಿಬಿಟ್ಟಿದ್ದಾರೆ, ಏನು ಕಾಣ್ತಾ ಇಲ್ಲ. ಮತ್ತು ಅವ್ರು ಬರೋ ಇಚ್ಛೆದ್ದಂಗೆ ಕಾಣ್ತಾ ಇಲ್ಲ. ಬಂದರೂ ಅವ್ರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗೋದು ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಇದ್ದಿದ್ದು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಒಂದು ಕಡೆ ಬೆಳೆಸ್ತಾ ಇದ್ದರೆ, ಇನ್ನೊಂದು ಕಡೆಗೆ ಅವ್ರ ಅಧ್ಯಕ್ಷ ಸ್ಥಾನ ಕೊಟ್ಟು ಯಶಸ್ಸಿದು, ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ ಆದಂಥ ಕ್ರಾಂತಿ ಅಂತ ಹೇಳೋದಿಲ್ಲ, ಬದಲಾವಣೆ, ಭಾಳ ದೊಡ್ಡ ಬದಲಾವಣೆ ಆಗಿಬಿಟ್ಟು ಎಲ್ಲರೂ ಭಾಳ ಜನ ತಿಳ್ಕೊಂಡಿದ್ರು ಸಿದ್ದರಾಮಯ್ಯನವರು ಅಧಿಕಾರ ಸರಳಾಗಿ ಬಿಡಲಿಕ್ಕಿಲ್ಲ, ಸ್ವತಃ ನಾವು ಸಹಿತ ಎಲ್ಲರೂ. ಆದರೆ ಸಿದ್ದರಾಮಯ್ಯನವರು ಇಷ್ಟು ದೊಡ್ಡ ಮನಸ್ಸನ್ನು ತೋರಿಸಿಬಿಟ್ರು, ಸರಳವಾಗಿ ಅಧಿಕಾರವನ್ನು ಬಿಟ್ಟು ಹೊರಗೆ ಬಂದುಬಿಟ್ರು. ಇದರಿಂದ ಸಹಜವಾಗಿ ಇಡೀ ರಾಷ್ಟ್ರ ಅವ್ರಿಗೆ ನೋಡ್ಲಿಕ್ಕೆ ಇವತ್ತು ರಾಷ್ಟ್ರ ಮಟ್ಟದ ನಾಯಕರೇ ಬೆಳೆದ್ಬಿಟ್ಟಿದ್ದಾರೆ. ಹೆಂಗೆ ಮೋದಿಯವರು 2014 ರಾಷ್ಟ್ರ ಮಟ್ಟದ ನಾಯಕರಾದರು, ಗುಜರಾತನ್ನು ತೋರಿಸಿ ಡೆವಲಪ್ಡ್ ಗುಜರಾತ್, ವೈಬ್ರೆಂಟ್ ಗುಜರಾತ್ ಹೇಳಿಟ್ಟು ನಾನು ಬಂದರೆ ನಾನು ನಿಶ್ಚಿತವಾಗಿ ರೈತರಿಗೆ ಅನುಕೂಲ ಮಾಡ್ತೀನಿ, ಬಡತನ ಹೋಗಲಾಡಿಸ್ತೀನಿ, ಉದ್ಯೋಗ ಸೃಷ್ಟಿ ಮಾಡ್ತೀನಿ, 2 ಕೋಟಿ ವರ್ಷಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಪ್ರತಿ ಬಡವನ ಖಾತೆಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತೇಳಿ MS ಸ್ವಾಮಿನಾಥನ್ ಆಯೋಗದ ಶಿಫಾರಸನ್ನು ನಾನು ತರ್ತೀನಿ, ಅನುಷ್ಠಾನಗೊಳಿಸ್ತೀನಿ, ರೈತರಿಗೆಲ್ಲ ಮಾರ್ಕೆಟ್ ಸಿಗೋ ಮಾಡ್ತೀನಿ, ಏನೇನೋ ಮಾತಾಡಿದರು. ಆ ಸಮಯದಲ್ಲಿ ಪತ್ರನೂ ಸಹಿತ ಬರೆದಿದ್ರು ಮನಮೋಹನ್ ಸಿಂಗ್ರಿಗೆ. ನಂತರದಲ್ಲಿ ಮಾರ್ತಾರೆ ಮಾತು ಬೇರೆ. ಇವತ್ತು ಕಾಂಗ್ರೆಸ್ ಇದ್ಲು, ಅಂದಿನ ಕಾಂಗ್ರೆಸ್ ಇದ್ದು ಭಾಳ ಕೆಟ್ಟದಾದ ಆಡಳಿತ ಕೊಟ್ಟರು. ಇಂದಿರಾ ಕಾಂಗ್ರೆಸ್ ಆಗಿರ್ಬೋದು, ಅದರ ನಂತರ UPAದಲ್ಲೇ ಕಾಂಗ್ರೆಸ್ ಇರ್ಬೋದು, ಅವೆಲ್ಲ ಇದು ಕೆಟ್ಟ ಆಡಳಿತ ಇವತ್ತು ಕೊಟ್ಟ. ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವ್ರ ಮರಳಿ ಇವತ್ತು ಹೇಳುವ ಸಂದರ್ಭದಲ್ಲಿ ಮೊದಲಿಗೆ ಖರ್ಗೆ ಅವ್ರನ್ನ ತೊಗೊಂಡು ಬಂದರು. ಇವತ್ತು ಸಿದ್ದರಾಮಯ್ಯನವರು ಇವರು ಸಹ ಸ್ವನಾಯಕರಾಗಿ ಬಂದಂಥವ್ರು. ಒಂದು ರೀತಿ ನೀವು ಸ್ವಯಂ ಬಂದರೂ ಅಡ್ಡಿ ಇಲ್ಲ. ಜನತಾ ಪಕ್ಷದಲ್ಲಿದ್ದರು, ಆಮೇಲೆ ಅದು ಸೆಕ್ಯುಲರ್ ಜನತಾದಳ ಆಯಿತು. ನಂತರದಲ್ಲೇ ಅಲ್ಲೇ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋದಿಲ್ಲ ಅಂತ ಗೊತ್ತಾದ ತಕ್ಷಣ ಕಾಂಗ್ರೆಸ್ ಸೇರಿದರು, ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಆದರು. ಜೊತೆಗೆ 8 ವರ್ಷ ತನಕ ಜಕ್ಕೊಂಡು ಬಂದರು. 2.5 ವರ್ಷದ ಮಾತಿತ್ತು, ಮತ್ತು 6 ತಿಂಗಳು ಜಗ್ಗಿದ್ರು. ಆ ಸಂದರ್ಭದಲ್ಲಿ ಇವರು ಅಶೋಕ್ ಗೆಹ್ಲೋಟ್ ಇವರು ಜಗಳ ತೆಗಿತಾರೆ,